ಇಳಿದು ಬಿಡೋಣ. ಹೇಳಿ ಸರ್, ಪರವಾಗಿಲ್ಲ ಹೇಳಿ ಸರ್. ಸರ್ ಹೇಳಿ ಸರ್, ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀರಿ. ದಾವಣಗೆರೆ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕ್ಷೇತ್ರ ಏನಿದೆಯಲ್ಲ, ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳಾದಂತಹ ಅಧಿಕ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಇತರೆ ಸಮುದಾಯದವರು ಕೂಡ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸೋಲಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಲ್ಲಿ ದಕ್ಷಿಣ ಕ್ಷೇತ್ರ ಯಾವಾಗ ಘೋಷಣೆ ಆಯಿತೋ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಸೇ ಗೆದ್ಕೊಂಡು ಬಂದಿದೆ. ಕಳೆದ ವರ್ಷ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರು ಇಲ್ಲೇ 25,000 ಮತಗಳ ಅಂತರದಿಂದ ಗೆದ್ದಿದ್ರು. ಇವತ್ತು ಅವರ ನಿಧನದಿಂದ ತೆರವಾಗಿರೋ ಈ ಸ್ಥಾನಕ್ಕೆ ಅವರ ಮೊಮ್ಮಗ ಸಮರ್ಥರವರು ಸ್ಪರ್ಧೆ ಮಾಡಿದ್ದಾರೆ. ಸಮರ್ಥ ಈಗಾಗಲೇ 3-4 ಎಲೆಕ್ಷನ್ ಮಾಡಿದ್ದಾರೆ. ವಿಧಾನಸಭೆ ಎಲೆಕ್ಷನ್ನು, ಲೋಕಸಭೆ ಎಲೆಕ್ಷನ್ ಮಾಡಿದ್ದಾರೆ. ಇಡೀ ಕ್ಷೇತ್ರದ ಪರಿಚಯ ಅವರಿಗಿದೆ. ಹೀಗಾಗಿ ಅವ್ರನ್ನ ಅತ್ಯಧಿಕ ಮತಗಳ ಅಂತರದಿಂದ ಈ ಕ್ಷೇತ್ರದ ಜನ ವಿಧಾನಸಭೆಗೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಶಾಮನೂರು 25 ವರ್ಷದಾಗ ಏನು ಅಭಿವೃದ್ಧಿನೇ ಮಾಡಿಲ್ಲ ಕ್ಷೇತ್ರದಲ್ಲಿ ಅಂತಾರೆ ಬಿಜೆಪಿ ಅವರು. ಅವ್ರು ಹೇಳಲೇಬೇಕು. ಅವ್ರೇನು ಮಾಡಿದ್ದಾರೆ? ಸ್ಮಾರ್ಟ್ ಸಿಟಿಯಲ್ಲಿ ಬಂದ ಯೋಜನೆ ನಮ್ಮದು ಅವರು ಅಂತಾರೆ. ಆ ಸ್ಮಾರ್ಟ್ ಸಿಟಿ ಹುಟ್ಟೋಕ್ಕಿಂತ ಮುಂಚೆನೇ ನಾವು ಅಲ್ಲೇ ಸ್ಮಾರ್ಟ್ ಸಿಟಿಯನ್ನು ಮಾಡಿದ್ವಿ. ಸರ್, ಅಲ್ಪಸಂಖ್ಯಾತರು ಮತದಾರರು ತಾವು ಮೊದಲಿನಿಂದಲೂ ಕಾಂಗ್ರೆಸ್ಸನ್ನು ಆಶೀರ್ವಾದ ಮಾಡ್ಕೊಂಬಂದಿದ್ದೀರಿ. ಈ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿ ಸಮರ್ಥರವನ್ನ ಗೆಲ್ಲಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಸರ್, ಅಲ್ಪಸಂಖ್ಯಾತರ ಮತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಬಿಜೆಪಿ ಅವರು. ಒಂದು ಓಟ್ ಹಾಕಲ್ಲ ಅವ್ರಿಗೆ. ಇಳಿದು ಬಿಡೋಣ. ಹೇಳಿ ಸರ್, ಪರವಾಗಿಲ್ಲ ಹೇಳಿ ಸರ್. ಸರ್ ಹೇಳಿ ಸರ್, ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀರಿ. ದಾವಣಗೆರೆ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕ್ಷೇತ್ರ ಏನಿದೆಯಲ್ಲ, ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳಾದಂತಹ ಅಧಿಕ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಇತರೆ ಸಮುದಾಯದವರು ಕೂಡ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸೋಲಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಇಲ್ಲಿ ದಕ್ಷಿಣ ಕ್ಷೇತ್ರ ಯಾವಾಗ ಘೋಷಣೆ ಆಯಿತೋ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಸೇ ಗೆದ್ಕೊಂಡು ಬಂದಿದೆ. ಕಳೆದ ವರ್ಷ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರು ಇಲ್ಲೇ 25,000 ಮತಗಳ ಅಂತರದಿಂದ ಗೆದ್ದಿದ್ರು. ಇವತ್ತು ಅವರ ನಿಧನದಿಂದ ತೆರವಾಗಿರೋ ಈ ಸ್ಥಾನಕ್ಕೆ ಅವರ ಮೊಮ್ಮಗ ಸಮರ್ಥರವರು ಸ್ಪರ್ಧೆ ಮಾಡಿದ್ದಾರೆ. ಸಮರ್ಥ ಈಗಾಗಲೇ 3-4 ಎಲೆಕ್ಷನ್ ಮಾಡಿದ್ದಾರೆ. ವಿಧಾನಸಭೆ ಎಲೆಕ್ಷನ್ನು, ಲೋಕಸಭೆ ಎಲೆಕ್ಷನ್ ಮಾಡಿದ್ದಾರೆ. ಇಡೀ ಕ್ಷೇತ್ರದ ಪರಿಚಯ ಅವರಿಗಿದೆ. ಹೀಗಾಗಿ ಅವ್ರನ್ನ ಅತ್ಯಧಿಕ ಮತಗಳ ಅಂತರದಿಂದ ಈ ಕ್ಷೇತ್ರದ ಜನ ವಿಧಾನಸಭೆಗೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಶಾಮನೂರು 25 ವರ್ಷದಾಗ ಏನು ಅಭಿವೃದ್ಧಿನೇ ಮಾಡಿಲ್ಲ ಕ್ಷೇತ್ರದಲ್ಲಿ ಅಂತಾರೆ ಬಿಜೆಪಿ ಅವರು. ಅವ್ರು ಹೇಳಲೇಬೇಕು. ಅವ್ರೇನು ಮಾಡಿದ್ದಾರೆ? ಸ್ಮಾರ್ಟ್ ಸಿಟಿಯಲ್ಲಿ ಬಂದ ಯೋಜನೆ ನಮ್ಮದು ಅವರು ಅಂತಾರೆ. ಆ ಸ್ಮಾರ್ಟ್ ಸಿಟಿ ಹುಟ್ಟೋಕ್ಕಿಂತ ಮುಂಚೆನೇ ನಾವು ಅಲ್ಲೇ ಸ್ಮಾರ್ಟ್ ಸಿಟಿಯನ್ನು ಮಾಡಿದ್ವಿ.